ಅಥರ್ವ, ಏನ್ ಮಾಡೋದು? ಭೈರವಿ ಮತ್ತೆ ವಿರಾಟ್ ಏನಾದ್ರೂ ಯಾವ್ದಾದ್ರೂ ತೊಂದ್ರೆನಲ್ಲಿ ಸಿಕ್ಕಾಕೊಂಡಿದ್ರೆ? ಭವಾನಿ, ಅವ್ನು ಬಂದ್ಮೇಲೆ ಹೇಳ್ತೀನಿ, ಬರೋದು 10 ನಿಮಿಷ ಆಗುತ್ತೆ ಅಂತ ಹೇಳ್ದ ಅಲ್ವಾ? ಈಗ ಅವ್ರು ಬರ್ಲಿಲ್ಲ ಅಂದ್ರೆ ಇವತ್ ನಾವ್ ಮಾಡಿದ್ದೆಲ್ಲ ವ್ಯರ್ಥ ಆಗತ್ತೆ. ಮಾಡಿದ್ ಯಾವುದು ವ್ಯರ್ಥ ಆಗಲ್ಲ ತಾಯಿ, ಎಲ್ಲದಕ್ಕೂ ಅವನ ಆಶೀರ್ವಾದ ಬೇಕು. ಅವನ ಆಣತಿ ಇಲ್ಲದೆ ಏನೂ ಆಗಲ್ಲ ತಾಯಿ. ವಿರಾಟ್, ಯಾಕೆ ಹೀಗೆ ಮಾಡಿದ್ರಿ? ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದೀವಿ ಗೊತ್ತಾ? ಏನಾಯ್ತು? ಅಣ್ಣ ಸಾರಿ, ಒಂದು ಚಿಕ್ಕ ಪ್ರಾಬ್ಲಮ್ ಆಗೋಯ್ತು, ಅದಕ್ಕೆ ಲೇಟ್ ಆಯ್ತು. ಈಗ ಬಂದಿದೀವಲ್ವಾ ಅರ್ಚಕ್ರೆ, ನೈವೇದ್ಯಕ್ಕೆ ತಯಾರಿ ಮಾಡ್ಕೋಬೋದಾ? ಅದು ವಿರಾಟ್, ಯಾಕೇನ್ ಪ್ರಾಬ್ಲಮ್ ಆಯ್ತು? ಭೈರವಿ, ನೀನ್ ಯಾಕೆ ಇಷ್ಟೊಂದು ಸುಸ್ತಾಗಿದ್ಯಾ? ಏನಿಲ್ಲ ಅದ್ಗೆ, ಅಲ್ಲಿಂದ ಬರ್ಬೇಕಾದ್ರೆ ಧರ್ಮೇಂದ್ರ ಅಂಕಲ್ ಅವ್ರು ಫೋನ್ ಮಾಡಿದ್ರು. ಆ ಗಾಬರಿಲಿ ಇವ್ರ ಕೈಯಲ್ಲಿರೋ ಮಡಿಲಕ್ಕಿ ಎಲ್ಲ ಕೆಳಗೆ ಬಿದ್ದು ಹೋಯ್ತು. ಆ ಅಕ್ಕಿ ಕೆಳಗೆ ಬಿದ್ಮೇಲೆ ಮತ್ತೆ ಮೊದಲಿಂದ ಎಲ್ಲ ಮನೆಗೆ ಹೋಗಿ ಭಿಕ್ಷೆ ತಗೊಂಡು ಬರೋಷ್ಟರಲ್ಲಿ ಲೇಟ್ ಆಗೋಯ್ತು. ಏನಾಯ್ತು? ಅಪ್ಪ ಫೋನ್ ಮಾಡಿ ಏನ್ ಹೇಳಿದ್ರು? ಅದು ಏನಿಲ್ಲ ಅಕ್ಕ, ಏನಿಲ್ಲ. ಮತ್ತೆ ನಿಮ್ಮ ಡ್ಯಾಡ್ ಫ್ರೆಂಡ್ಗೆ ಹುಷಾರಿಲ್ಲ ಅಂತ ಹೇಳಿದ್ರಿ. ಅದೇ ಡ್ಯಾಡ್ ಬೆಸ್ಟ್ ಫ್ರೆಂಡಿಗೆ ಹುಷಾರಿರ್ಲಿಲ್ಲ. ಆ ಅಂಕಲ್ ಕೂಡ ನನಗೆ ಡ್ಯಾಡ್ ಥರನೇ. ಅವ್ರಿಗೆ ಸಡನ್ನಾಗಿ ಹುಷಾರಿಲ್ದಿರೋದು ಕೇಳಿ ಗಾಬರಿ ಆಗೋಯ್ತು. ಆವಾಗ ಸರ್ಗಲ್ಲಿದ್ದಿದ್ದ ಅಕ್ಕಿನ ಗೊತ್ತಿಲ್ಲದೆ ಬಿಟ್ಬಿಟ್ಟೆ. ಇದೆಲ್ಲ ಆಮೇಲೆ ಮಾತಾಡಿದ್ರಾಯ್ತು. ಮೊದಲು ನೈವೇದ್ಯಕ್ಕೆ ಬೇಕಾಗಿರೋ ತಯಾರಿ ಮಾಡ್ಕೊಳ್ಳಿ. ಈಗ ಸಾಧ್ಯ ಇಲ್ಲ. ಯಾಕೆ ಯಜಮಾನ್ರೆ, ಈಗ ಸಮಯ ಎಷ್ಟಾಗಿದೆ ನೋಡಿ. ಈಗಾಗಲೇ ಆ ದೇವರೆರಡು ಶುಭಗಳಿಗೆ ಮುಗಿದೋಯ್ತು ಯಜಮಾನ್ರೆ.